ಹೊಟ್ಟೆಯಲ್ಲಿ ಗ್ಯಾಸ್ ಹೆಚ್ಚಾಗುವಂಥದ್ದು, ಅಸಿಡಿಟಿ ಆಗುವಂಥದ್ದು, ಹೊಟ್ಟೆ ಉರಿ ಬರುವಂಥದ್ದು, ಇದ್ದಕ್ಕಿದ್ದ ಹಾಗೆ ವಿಪರೀತ ಹೊಟ್ಟೆ ನೋವು ಬರುವಂಥದ್ದು, ಕೆಲವೊಮ್ಮೆ ಅಂತೂ ಅಂಗೈ ಅಂಗಾಲು ತುಂಬಾ ಉರಿ ಬರುವಂಥದ್ದು, ನೋವು ಹೆಚ್ಚಾಗುವಂಥದ್ದು. ಇನ್ನಂತೂ ಬೇಸಿಗೆ ಅಂತೂ ಶುರುವಾಗಿದೆ. ಈಗಂತೂ ವಿಪರೀತ ಆಯಾಸ, ಸುಸ್ತು, ಬಾಡಿ ಹೀಟ್ ಹೆಚ್ಚಾಗ್ತಾನೆ ಇರುತ್ತೆ. ಕೆಲವೊಮ್ಮೆ ಅಂತೂ ತಲೆ ಸಿಡಿಯೋ ರೀತಿ ನೋವು ಬರ್ತಾ ಇರತ್ತೆ. ಹೊಟ್ಟೆ ನೋವು, ಹೊಟ್ಟೆ ಉರಿ ಅಥವಾ ಜೀರ್ಣ ಆಗುವಂಥದ್ದು. ಕೆಲವೊಮ್ಮೆ ಅಂತೂ ಏನು ಊಟ ತಿಂದರೂ ಕೂಡ ಅದು ಜೀರ್ಣನೇ ಆಗ್ತಾ ಇರೋದಿಲ್ಲ. ವಾಮಿಟ್ ಬಂದಂಗೆ ಅನಿಸೋವಂಥದ್ದು, ತುಂಬ ಹೊಟ್ಟೆನಲ್ಲಿ ಒಂಥರ ನಿಮಗೆ ನೋವು ಹೆಚ್ಚಾಗಿ ಉರಿ ಹೆಚ್ಚಾಗುವಂಥದ್ದು, ಅಥವಾ ವಿಪರೀತ ನಿಮಗೆ ಒಂದು ಜೀರ್ಣ ಶಕ್ತಿನೇ ಕಡಿಮೆ ಆಗಿರುವಂಥದ್ದು, ಮಲಬದ್ಧತೆಯ ಸಮಸ್ಯೆ ಹೆಚ್ಚಾಗಿ ಕಾಡುವಂಥದ್ದು. ಇದರಿಂದ ಕೂಡ ಕೆಲವೊಬ್ಬರಿಗೆ ತುಂಬಾ ಹೊಟ್ಟೆ ನೋವು ಬರುತ್ತೆ, ಅಥವಾ ನಾವು ಏನು ತಿನ್ನಲಿಕ್ಕೆ ಆಗೋದಿಲ್ಲ, ಆ ರೀತಿ ಕೂಡ ಆಗ್ತಾ ಇರತ್ತೆ. ಈ ರೀತಿ ಅನೇಕ ರೀತಿಯ ನೋವುಗಳಿಗೆ ಇದೊಂದು ಲೋಟ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದಕ್ಕಿದ್ದಾಗೆ ಕೆಲವೊಬ್ಬರಿಗೆ ಎದೆಯಲ್ಲಿ ಉರಿ ಬರ್ತಾ ಇರತ್ತೆ, ತುಂಬ ಎದೆ ನೋವು ಕೂಡ ಕಾಣ್ತಾ ಇರತ್ತೆ, ಕಣ್ಣು ಉರಿ ಬರೋವಂಥದ್ದು, ಕಾಲು ಉರಿ ಬರೋವಂಥದ್ದು, ಕೆಲವೊಬ್ಬರಿಗೆ ಗಂಟ್ಲು ಉರಿ ಬರ್ತಾ ಇರತ್ತೆ, ಬಾಯಿ ಹುಣ್ಣಾಗಿರತ್ತೆ, ನಾಲ್ಗೆ ಒಡೆದಂಗೆ ಆಗಿರತ್ತೆ. ಇದಕ್ಕೆಲ್ಲ ಕಾರಣ ನಮ್ಮ ದೇಹದಲ್ಲಿ ಹೆಚ್ಚಾಗಿರುವಂತಹ ಉಷ್ಣತೆ ಅಂತಲೇ ಹೇಳ್ಬೋದು. ನಮ್ಮ ದೇಹದ ಉಷ್ಣತೆಯನ್ನು ಕಡಿಮೆ ಮಾಡಲಿಕ್ಕೆ, ನಿವಾರಣೆ ಮಾಡಲಿಕ್ಕೆ ಇದೊಂದು ಲೋಟ ರಾಮಬಾಣವಾಗಿ ಕೆಲಸ ಮಾಡುತ್ತೆ. ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು, ಯಾವ ಸಮಯದಲ್ಲಿ ಕುಡಿಯೋ ಅಂಥದ್ದು ಅಂಥೇಳಿ ಇವತ್ತಿನ ವಿಡಿಯೋದಲ್ಲಿ ನೋಡೋಣ. ಈ ರೀತಿ ವಿಡಿಯೋಗಳು ನಿಮಗೇನಾದರೂ ಹೆಲ್ಪ್ ಆಗ್ತಾ ಇತ್ತು ಅಂದರೆ, ಮತ್ತಷ್ಟು ಹೊಸ ವಿಡಿಯೋಗಳನ್ನು ನೋಡಬೇಕು ಅಂದರೆ ನೀವು ಖಂಡಿತವಾಗ್ಲೂ ಈಗಲೇ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ. ಈ ಒಂದು ಮನೆಮದ್ದನ್ನು ಮಾಡ್ಕೊಳ್ಳೋದಕ್ಕೆ ಮೊದಲೇದಾಗಿ ಬೇಕಾಗಿರುವಂಥದ್ದು ಸೋಂಪು ಕಾಳು, ಅಥವಾ ಇದನ್ನು ಬಡೆ ಸೋಂಪು ಅಂತೇಳಿ ಕೂಡ ಕರೀತಾರೆ. ಯಾವುದೇ ಒಂದು ಸಮಾರಂಭ ಆಗಿರಲಿ, ಅಥವಾ ಏನೇ ಫಂಕ್ಷನ್ ಇರಲಿ, ಅಥವಾ ಹೋಟೆಲ್ಗೆ ಅಂತೇಳಿ ಊಟಕ್ಕೆ ಹೋಗಿರ್ತೀವಿ, ಅಲ್ಲೂ ಕೂಡ ನಮಗೆ ಸೋಂಪನ್ನು ಕೊಡ್ತಾರೆ. ಯಾಕೆಂದರೆ ತಿಂದಂಥ ಆಹಾರ ಬೇಗನೆ ಜೀರ್ಣ ಆಗಲಿ, ಸರಿಯಾದ ವಿಧಾನದಲ್ಲಿ ಇದು ಜೀರ್ಣ ಆಗಲಿ ಅಂಥೇಳಿ ನಾವು ಸ್ವಲ್ಪನಾದರೂ ಸೋಂಪನ್ನು ತಿಂದು ಬರ್ತಾನೆ ಇರ್ತೀವಿ. ಈ ಒಂದು ಸೋಂಪನ್ನು ತಿನ್ನೋದ್ರಿಂದ ಖಂಡಿತವಾಗ್ಲೂ ಹೌದು ಸ್ನೇಹಿತರೆ, ನಾವು ತಿಂದಂಥ ಆಹಾರ ಸರಿಯಾದ ರೀತಿಯಲ್ಲಿ ಜೀರ್ಣ ಆಗುತ್ತೆ. ಜೊತೆಗೆ ತುಂಬ ಬೇಗನೆ ಜೀರ್ಣ ಆಗಲಿಕ್ಕೂ ಕೂಡ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾವು ಅಂಥ ಕಡೆಗಳೆಲ್ಲ ಹೆಚ್ಚಾಗಿಯೇ ಊಟ ಮಾಡಿಬಿಟ್ಟಿರ್ತೀವಿ, ಹೊಟ್ಟೆ ತುಂಬ ಊಟ ಮಾಡಿಬಿಟ್ಟಿರ್ತೀವಿ, ಅದು ಸರಿಯಾಗಿ ಜೀರ್ಣ ಆಗಲಿ ಅಂಥೇಳಿ ಈ ಒಂದು ಸೋಂಪನ್ನು ಒಂದು ಸ್ವಲ್ಪನಾದರೂ ಬಾಯಿಗೆ ಹಾಕ್ಕೊಳ್ತಾ ಇರ್ತೀವಿ. ಇದನ್ನು ನಾವು ಪ್ರತಿದಿನ ಸೇವನೆ ಮಾಡೋದ್ರಿಂದ ಖಂಡಿತವಾಗ್ಲೂ ನಾವು ತಿಂದಂಥ ಆಹಾರ ಸರಿಯಾಗಿ ಜೀರ್ಣ ಆಗತ್ತೆ. ಜೊತೆಗೆ ಇದು ನಮ್ಮ ಒಂದು ಡೈಜೆಷನನ್ನು ಇಂಪ್ರೂವ್ ಮಾಡೋದಲ್ಲದೆ ಮಲಬದ್ಧತೆಯ ಸಮಸ್ಯೆಯನ್ನು ಕೂಡ ನಿವಾರಣೆ ಮಾಡುತ್ತೆ. ಜೊತೆಗೆ ಇದು ತುಂಬ ತಂಪಿನ ಗುಣವನ್ನು ಹೊಂದಿರೋದ್ರಿಂದ ದೇಹಕ್ಕೆ ತುಂಬ ತಂಪನ್ನು ನೀಡುತ್ತೆ. ಅಲ್ಲದೆ ಯಾರಿಗೆ ಹೊಟ್ಟೆ ಉಬ್ಬರಿಸಿರುತ್ತೆ, ವಾಮಿಂಟ್ ಬಂದಂಗೆ ಆಗ್ತಾ ಇರತ್ತೆ, ಹೊಟ್ಟೆ ಉರಿ ಬರ್ತಾ ಇರತ್ತೆ, ಅಥವಾ ಹೊಟ್ಟೆ ಉಬ್ಬರ ಆಗಿದ್ದರೂ ಕೂಡ, ಅಥವಾ ಅದನ್ನೆಲ್ಲ ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಹೊಟ್ಟೆ ನೋವು ಕೂಡ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಸೋಂಪು ಕಾಳು. ಒಬ್ಬರಿಗೆ ಒನ್ ಟೈಮ್ ಮಾಡ್ಕೊಳ್ತೀವಿ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಸೋಂಪು ಕಾಳಾದರೆ ಸಾಕಾಗುತ್ತೆ. ಆನಂತರ ನಾನಿಲ್ಲಿ ಜೀರಿಗೆಯನ್ನು ತೊಗೊಳ್ತಾ ಇದ್ದೀನಿ. ಇದಂತೂ ನಮ್ಮ ಅಡುಗೆ ಮನೆಯಲ್ಲಿ ಸಿಕ್ಕೇ ಸಿಗುತ್ತೆ. ಇದು ಕೂಡ ಅಷ್ಟೇ ತುಂಬ ತಂಪಿನ ಗುಣವನ್ನು ಒಳಗೊಂಡಿದೆ. ಹಾಗಾಗಿ ಇದರ ಸೇವನೆ ಕೂಡ ದೇಹದ ಹೀಟನ್ನು ತುಂಬ ಬೇಗನೆ ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಜೀರ್ಣಕ್ರಿಯೆಯನ್ನು ವೃದ್ಧಿ ಮಾಡುತ್ತೆ, ಮಲಬದ್ಧತೆಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ, ಕಣ್ಣುರಿ ಅಥವಾ ಕೈಕಾಲು ಉರಿಯನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ವೆಯ್ಟ್ ಲಾಸನ್ನು ಮಾಡ್ಕೊಳ್ಳೋದಕ್ಕೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ. ಜೊತೆಗೆ ತುಂಬ ಹೊಟ್ಟೆ ಉರಿ ಬರ್ತಾ ಇರತ್ತೆ, ಅಥವಾ ಹೊಟ್ಟೆ ಉಬ್ಬರಿಸ್ದಂಗೆ ಆಗಿರುತ್ತೆ, ವಾಮಿಂಟ್ ಬರ್ತಾ ಇರುತ್ತೆ, ಗ್ಯಾಸ್ಟ್ರಿಕ್ ಆಗಿರುತ್ತೆ, ಅಸಿಡಿಟಿ ಆಗಿರುತ್ತೆ, ಹೊಟ್ಟೆ ಉರಿ, ಕೈ ಕಾಲು ಉರಿ, ಕಣ್ಣುರಿ, ಇದೆಲ್ಲವನ್ನು ಕಡಿಮೆ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ. ಮುಖ್ಯವಾಗಿ ದೇಹಕ್ಕೆ ಒಳ್ಳೆಯ ತಂಪಿನ ಒಂದು ಗುಣವನ್ನು ನೀಡಲಿಕ್ಕೆ ಈ ಒಂದು ಜೀರಿಗೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ವೆಯ್ಟ್ ಲಾಸ್ ಮಾಡ್ಕೊಳ್ಳೋರ್ಗೂ ಕೂಡ ತುಂಬಾ ಹೆಲ್ಪ್ ಆಗುತ್ತೆ ಒಂದು ಜೀರಿಗೆ. ಇನ್ನು ಜೀರಿಗೆ ಕೂಡ ಅಷ್ಟೇ, ಒಬ್ರಿಗೆ ಮಾಡ್ಕೊಳ್ತೀವಿ ಅಂದರೆ ಒಂದು ಅರ್ಧ ಟೀ ಸ್ಪೂನಷ್ಟು ಜೀರಿಗೆಯನ್ನು ತೊಗೊಂಡ್ರೆ ಸಾಕಾಗತ್ತೆ. ಇಲ್ಲ ಇಬ್ಬರಿಗೆ 3 ಜನಕ್ಕೆ ಅಂದರೆ ಅದರ ಡಬ್ಬಲನ್ನು ನೀವಿಲ್ಲಿ ತೊಗೊಳ್ಬೇಕಾಗತ್ತೆ. ಇನ್ನು ಇದ್ರ ಜೊತೆಗೆ ನಾನಿಲ್ಲಿ ತೊಗೊಳ್ತಾ ಇದ್ದೀನಿ ಧನಿಯಾ ಬೀಜ. ಹೌದು ಸ್ನೇಹಿತರೆ, ಒಳ್ಳೆ ಸಾಂಬಾರು ಪದಾರ್ಥವಾಗಿ ನಾವು ಇದನ್ನು ಬಳಸ್ತಾ ಇರ್ತೀವಿ. ಇದಿಲ್ಲದೇ ನಮ್ಮ ಸಾಂಬಾರುಗಳಾಗಲಿ ಪಲ್ಯಗಳಾಗಲಿ ಆಗೋದೇ ಇಲ್ಲ. ಹಾಗೆಯೇ ಇದು ನಮ್ಮ ದೇಹಕ್ಕೆ ಎಷ್ಟು
ಒಂದು ಔಷಧೀಯ ಗುಣವನ್ನು ಒಳಗೊಂಡಿದೆ, ಅಂದರೆ ಒಳ್ಳೆ ಮೆಡಿಸನ್ ಆಗಿ ಕೆಲಸ ಮಾಡುತ್ತೆ. ಮುಖ್ಯವಾಗಿ ದೇಹದಲ್ಲಿ ಎಷ್ಟೇ ಹೀಟ್ ಉತ್ಪತ್ತಿಯಾಗಿದ್ದರೂ ದೇಹದ ಉಷ್ಣಾಂಶವನ್ನು ಕಡಿಮೆ ಮಾಡಿ ದೇಹವನ್ನು ತಂಪಾಗಿಸುವ ಗುಣವನ್ನು ಇದು ಒಳಗೊಂಡಿದೆ. ಜೊತೆಗೆ ಕಣ್ಣು ಉರಿ ಬರ್ತಾ ಇರಲಿ, ಕೈ ಕಾಲು ಉರಿ ಬರ್ತಾ ಇರಲಿ, ಅದೆಲ್ಲವನ್ನು ನಿವಾರಣೆ ಮಾಡುತ್ತೆ. ಹೊಟ್ಟೆ ಉರಿ ಬರ್ತಾ ಇರಲಿ, ಪಾದಗಳಲ್ಲಿ ಉರಿ ಬರ್ತಾ ಇರಲಿ, ಅದೆಲ್ಲವನ್ನು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗೆ ಬಾಯಿ ಹುಣ್ಣಾಗ್ತಾ ಇರುತ್ತೆ, ದೇಹದ ಹೀಟ್ ಹೆಚ್ಚಾಗಿ ಬಾಯಿ ಹುಣ್ಣಾಗುವಂಥದ್ದು, ನಾಲಿಗೆ ಒಡೆಯುವಂಥದ್ದು, ತುಟಿಗಳು ಒಡೆಯುವಂಥದ್ದು, ಅಗ್ರ ಅಂತೇಳಿ ಆಗುತ್ತೆ. ಈ ಒಂದು ತುಟಿಗಳು ಒಡೆದುಬಿಟ್ಟು ಅಗ್ರ ಅಂತೇಳಿ ಆಗುತ್ತೆ, ಅದು ಕೂಡ ಕಡಿಮೆ ಆಗಲಿಕ್ಕೆ ಹೆಲ್ಪ್ ಆಗುತ್ತೆ ಇದು. ಇನ್ನು ಪಾದಗಳಲ್ಲಿ ಬಿರುಕು ಹೆಚ್ಚಾಗ್ತಾ ಇರುತ್ತೆ, ಅಂದರೆ ದೇಹದ ಬಾಡಿ ಹೀಟ್ ಹೆಚ್ಚಾಯಿತು ಅಂದರೆ ಪಾದಗಳಲ್ಲಿ ಬಿರುಕುಗಳು ಹೆಚ್ಚಾಗುವಂಥದ್ದು, ಕೈ ಕಾಲುಗಳು ಚರ್ಮ ಸುಲಿಯುವಂಥದ್ದು, ಈ ಒಂದು ತುಟಿಯ ಚರ್ಮ ಸುಲಿಯುವಂಥದ್ದು, ಸ್ಕಿನ್ ಹಾಗೇ ಹೇಳ್ತಾ ಇರುತ್ತೆ ಮುಖದಲ್ಲೂ ಕೂಡ, ಅದನ್ನೆಲ್ಲ ಕೂಡ ಕಡಿಮೆ ಮಾಡಲಿಕ್ಕೆ, ಅಂದರೆ ಹೀಟನ್ನು ತುಂಬ ಬೇಗ ಕಡಿಮೆ ಮಾಡಲಿಕ್ಕೆ ಈ ಒಂದು ಧನಿಯಾ ಹೆಲ್ಪ್ ಮಾಡುತ್ತೆ. ಇನ್ನು ಇದಕ್ಕಿದ್ದಂಗೆ ನಮಗೆ ಜ್ವರ ಬರ್ತಾ ಇರುತ್ತೆ, ಕೆಲವೊಬ್ಬರಿಗೆ ಒಳ ಜ್ವರ ಬರ್ತಾ ಇರುತ್ತೆ, ಒಮ್ಮೆ ಜಾಸ್ತಿ ಇರುತ್ತೆ, ಒಮ್ಮೆ ವಿಪರೀತ ಕಡಿಮೆ ಆಗುತ್ತೆ. ಅಂದರೆ ಈ ರೀತಿ ನಮ್ಗೆ ಒಳಗಡೆ ಜ್ವರ ಇತ್ತು ಅಂದರೆ ಈ ರೀತಿ ಆಗುತ್ತೆ, ದೇಹ ಹಾಗೇ ಹೀಟ್ ಆದಂಗೆ ಅನಿಸುತ್ತೆ, ತುಂಬ ಸುಸ್ತಾಗ್ತಾ ಇರುತ್ತೆ. ಈ ರೀತಿ ಬರುವಂಥ ಜ್ವರವನ್ನು ಸುಸ್ತನ್ನು ಕಡಿಮೆ ಮಾಡಲಿಕ್ಕೆ ತುಂಬಾ ಹೆಲ್ಪ್ ಆಗುತ್ತೆ. ಇನ್ನು ಕೈಗಳಲ್ಲಿ ಕಾಲುಗಳಲ್ಲಿ ಗುಳ್ಳೆಗಳಾಗ್ತಾ ಇರುತ್ತೆ, ಅದನ್ನು ಕೂಡ ಕಡಿಮೆ ಮಾಡ್ಕೊಳ್ಳೋದಕ್ಕೆ ಈ ಒಂದು ಧನಿಯಾ ಅನ್ನುವಂಥದ್ದು ತುಂಬಾ ಹೆಲ್ಪ್ ಮಾಡುತ್ತೆ. ಜೊತೆಗೆ ಬಾಯಿ ತುಂಬ ವಾಸನೆ ಬರ್ತಾ ಇರುತ್ತಲ್ಲ, ಒಂದು ಬಾಯಿ ವಾಸನೆ ಬರೋದನ್ನು ಕೂಡ ಕಡಿಮೆ ಮಾಡುತ್ತೆ. ಎದೆ ಉರಿ ಆಗಿರ್ಬೋದು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗಂತೂ ಥೈರಾಯ್ಡ್ ತುಂಬ ಹೆಚ್ಚಾಗಿರುತ್ತೆ, ಅಂದರೆ ಥೈರಾಯ್ಡ್ ಸಮಸ್ಯೆ ಇದ್ದವ್ರಿಗೆ ತುಂಬ ಬೇಗನೆ ಥೈರಾಯ್ಡನ್ನು ಕಡಿಮೆ ಮಾಡ್ಕೊಳ್ಳೋದಕ್ಕೆ, ಕಂಟ್ರೋಲಿಗೆ ತರಲಿಕ್ಕೆ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಇದು ಕೂಡ ಒಂದು ಅರ್ಧ ಟೀ ಸ್ಪೂನಷ್ಟು ತೊಗೊಳ್ಬೇಕಾಗತ್ತೆ. ಇನ್ನು ಇದನ್ನು ಯಾವ ರೀತಿ ಮಾಡ್ಕೊಳ್ಳೋದು ಅಂತೇಳಿ ನೋಡ್ಕೊಳ್ಳೋದಾದರೆ, ಕ್ಲೀನಾಗಿರೋಂಥ ಅಂದರೆ ಶುದ್ಧವಾಗಿರುವಂಥ ಕುಡಿಯೋ ನೀರನ್ನು ತೊಗೊಳ್ಬೇಕು. ಒಂದು ಗ್ಲಾಸಷ್ಟು ಕುಡಿಯೋ ನೀರನ್ನು ತೊಗೊಂಡು ಅದರಲ್ಲಿ ಅರ್ಧ ಟೀ ಸ್ಪೂನ್ ಆಗೋಷ್ಟು ಧನಿಯಾ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಜೀರಿಗೆ, ಅರ್ಧ ಟೀ ಸ್ಪೂನ್ ಆಗೋಷ್ಟು ಸೋಂಪುಕಾಳು, ಮೂರನ್ನು ಅರ್ಧ ಟೀ ಸ್ಪೂನಷ್ಟು ನೆನೆಸ್ಕೊಳ್ಬೇಕಾಗತ್ತೆ. ಅಂದರೆ ನಾವು ಬೆಳಗ್ಗೆ ಕುಡಿತೀವಿ ಅಂದರೆ ರಾತ್ರಿ ಸಮಯದಲ್ಲಿ ಇದನ್ನು ನೆನೆಸಿಟ್ಕೊಳ್ಬೇಕಾಗತ್ತೆ. ಅಂದರೆ ಒಂದು 3-4 ಗಂಟೆನಾದರೂ ನೆನಿಬೇಕು. ಹಾಗಾಗಿ ನಾವು ಇದನ್ನು ಬೆಳಗಿನ ಸಮಯದಲ್ಲೇ ಕುಡಿಬೇಕಾಗಿರೋದ್ರಿಂದ ನಾವು ಹಿಂದಿನ ರಾತ್ರಿಯೇ ಈ ಒಂದು ಮಿಶ್ರಣವನ್ನು ನೆನೆಸಿಟ್ಕೊಳ್ಬೇಕು. ಚೆನ್ನಾಗಿ ನೆಂದ್ಕೊಳ್ಬೇಕು. ಇದು ನೆಂದರೆ ನಿಮಗೆ ಗೊತ್ತಾಗುತ್ತೆ, ಇದರ ಬಣ್ಣ ಕಂಪ್ಲೀಟಾಗಿ ಚೇಂಜ್ ಆಗುತ್ತೆ. ನೋಡಿ, ಈ ರೀತಿಯಾಗಿ ರಾತ್ರಿ ಪೂರ ನೆನೆಸಿರೋವಂಥ ಕಾಳುಗಳು ಈ ರೀತಿ ಅದರ ಸತ್ವವನ್ನು ನೀರಲ್ಲಿ ಚೆನ್ನಾಗಿ ಬಿಟ್ಕೊಂಡಿರುತ್ತೆ. ಈ ರೀತಿ ಕಂಪ್ಲೀಟಾಗಿ ಅದರ ಬಣ್ಣ ಚೇಂಜ್ ಆಗಿದೆ ಅಂದರೆ ನಮ್ಮ ದೇಹಕ್ಕೆ ಒಂದು ಮೆಡಿಸನ್ ರೀತಿ ಕೆಲಸ ಮಾಡುವಂಥ ಒಂದು ನೀರು ಅನ್ನುವಂಥದ್ದು ರೆಡಿಯಾಗಿದೆ, ಅಥವಾ ಒಂದು ಮೆಡಿಸನ್ ಅನ್ನುವಂಥದ್ದು ನಮ್ಮ ಮುಂದೆ ರೆಡಿ ಇದೆ ಅಂತಲೇ ಹೇಳ್ಬೋದು. ಅಂದರೆ ಯಾವುದೇ ಮೆಡಿಸನ್ಗೂ ಕಡಿಮೆ ಇಲ್ಲ ಇದು ಅಂತಲೇ ಹೇಳ್ಬೋದು. ಅದರಲ್ಲೂ ಈ ಒಂದು ಬೇಸಿಗೆನಲ್ಲಿ ವಿಪರೀತ ಬಾಡಿ ಹೀಟ್ ಆಗ್ತಾ ಇರುತ್ತೆ, ತುಂಬ ಸುಸ್ತಾಗೋದು, ಆಯಾಸ ಆಗೋದು, ಏನು ಬೇಡಪ್ಪ ಅನಿಸ್ತಾ ಇರುತ್ತೆ. ಅಂಥ ಸಮಯದಲ್ಲಿ ಖಂಡಿತ ನೀವು ದಿನಕ್ಕೆ 2 ಬಾರಿ ಒಂದು ಡ್ರಿಂಕನ್ನು ನೀವು ಕುಡಿತಾ ಬನ್ನಿ. ನೀವೇ ಬಂದು ಕಮೆಂಟ್ ಮಾಡ್ತೀರಾ, ಮೇಡಮ್ ನಾವು ಏನೂ ಮೆಡಿಸನ್ ಮಾಡಿಲ್ಲ ಆದರೂ ಕೂಡ ಹೆಚ್ಚು ನಾವು ಈ ಒಂದು ಐಸ್ ಕ್ರೀಮ್ ತಿನ್ನಬೇಕು ಅನ್ನೋವಂಥದ್ದು ಅಥವಾ ತಂಪು ಪಾನೀಯಗಳನ್ನು ಕುಡಿಬೇಕು ಅನ್ನೋವಂಥ ಒಂದು ಇದನ್ನು ಬಿಟ್ಬಿಟ್ಟಿದ್ದೀವಿ. ಇದೊಂದು ಡ್ರಿಂಕನ್ನು ಕುಡಿದ್ರೆ ಇಡೀ ದಿನ ನಾವು ಎನರ್ಜಿಯುತವಾಗಿ ಇರ್ತೀವಿ, ತುಂಬ ತಂಪಾಗಿ ಇರ್ತೀವಿ. ಸೆಕೆನಲ್ಲೂ ಕೂಡ ನಮ್ಮ ದೇಹ ತುಂಬ ತಂಪಾಗಿರುತ್ತೆ, ತುಂಬ ಬಾಡಿ ಹೀಟ್ ಕಡಿಮೆ ಆಗಿ ಬಾಡಿ ಕೂಲ್ ಆಗಿದೆ ಅಂಥೇಳಿ ನೀವೇ ಬಂದು ಕಮೆಂಟ್ ಮಾಡ್ತೀರಾ. ಅಷ್ಟು ಒಂದು ಎಫೆಕ್ಟಿವ್ ಆದಂಥ ರಿಸಲ್ಟನ್ನು ಇದು ನಿಮಗೆ 1 ಅಥವಾ 2 ಬಾರಿ ಕುಡಿದ್ರೇ ನಿಮಗೆ ಗೊತ್ತಾಗಲಿಕ್ಕೆ ಇದು ಹೆಲ್ಪ್ ಮಾಡುತ್ತೆ ಅಂತಲೇ ಹೇಳ್ಬೋದು. ಇನ್ನು ನೀವು ಶೋಧಿಸಿ ಎತ್ತಿಟ್ಟಿರೋವಂಥ ಉಳಿದಿರೋವಂಥ ಒಂದು ಜೀರಿಗೆ ಮತ್ತು ಸೋಂಪು ಎಲ್ಲ ಏನಿರುತ್ತೆ ಅದನ್ನು ಮತ್ತೆ ನೀರಲ್ಲಿ ಹಾಕಿ ನೆನೆಸಿಟ್ಕೊಂಡ್ಬಿಟ್ರೆ ಅದನ್ನು ಮತ್ತೆ ಚೆನ್ನಾಗಿ ನೆನೆಯುತ್ತೆ. ಅದನ್ನು ನೀವು ಸಂಜೆ ಸಮಯದಲ್ಲಿ ಕುಡಿಬೇಕು. ಅಂದರೆ ಈ ಒಂದು ಡ್ರಿಂಕನ್ನು ನೀವು ಬೆಳಗ್ಗೆನೇ ಕುಡಿಬೇಕು. ಮತ್ತು ನೆನೆಸಿರೋವಂಥದ್ದನ್ನು ನೀವು ಫ್ರೆಶ್ಶಾಗಿ ಕೂಡ ನೆನೆಸ್ಕೊಳ್ಬೋದು, ಇಲ್ಲ ಉಳಿದಿರೋವಂಥದ್ದನ್ನೇ ನೀರಾಕಿ ನೆನೆಸಿದ್ರೆ ಸಂಜೆ ಸಮಯದಲ್ಲಿ ಕುಡಿಬೋದು. ದಿನಕ್ಕೆ 2 ಬಾರಿ ಕುಡಿದು ನೋಡಿ, 2-3 ದಿನದಲ್ಲಿ ಒಳ್ಳೆಯ ವ್ಯತ್ಯಾಸ ನಿಮಗೇನೆ ಗೊತ್ತಾಗುತ್ತೆ. ತುಂಬ ಬಾಡಿ ಹೀಟ್ ಕಡಿಮೆ ಆಗುತ್ತೆ, ಬಾಯಿ ಹುಣ್ಣು ಕಡಿಮೆ ಆಗುತ್ತೆ, ಕಣ್ಣು ಉರಿಯಾಗಿರಲಿ, ಕೈ ಕಾಲು ಉರಿಯಾಗಿರಲಿ, ಎದೆ ಉರಿಯಾಗಿರಲಿ, ಅಥವಾ ತುಂಬ ನಮಗೆ ಚರ್ಮ ಸುಲಿತಾ ಇದೆ, ಬಾಯಿ ಹುಣ್ಣಾಗಿದೆ, ಎಲ್ಲನೂ ಕಡಿಮೆ ಆಗುತ್ತೆ. ಕೆಲವೊಬ್ಬರಿಗೆ ಇದ್ದಕ್ಕಿದ್ದಂಗೆ ತಲೆನೋವು ಬರ್ತಾ ಇರುತ್ತೆ, ಅದು ಕೂಡ ಕಡಿಮೆ ಆಗುತ್ತೆ. ಖಂಡಿತ ಇದನ್ನು ಟ್ರೈ ಮಾಡಿ ನೋಡಿ, ಮಕ್ಕಳಿಗೂ ಕೂಡ ಆರಾಮಾಗಿ ಕೊಡ್ಬೋದು. ನಾನು ಸಿಗ್ತೀನಿ ಮತ್ತೊಂದು ಹೊಸ ವಿಡಿಯೋದೊಂದಿಗೆ.